ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ಆನ್ಲೈನ್ ಇಂಗ್ಲೀಷ್ ಗುರು ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೆ, ಈ ದಿನ ನಾನು ನಿಮಗೊಂದು ಒಂದು ಪ್ರಮುಖವಾದಂಥ ವಿಚಾರವನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಹುತೇಕ ನಾನು ಅಂದ್ಕೊಂಡಿರೋಂಥ ಈ ಮಾತು, ನಾನು ಹೇಳ್ತಿರೋ ಈ ಮಾತು ನನ್ನ ವೈಯಕ್ತಿಕ ಅಂತಂದರೆ ನನಗೆ ಅನಿಸಿದ್ದನ್ನು ತಮ್ಮ ಎದುರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಏನು ಅಂದರೆ GPSTR ಸಂಬಂಧಪಟ್ಟ ಹಾಗೆ 21ನೇ ತಾರೀಕಿಗೆ ನಾವು ರಿಸಲ್ಟನ್ನು ನಿರೀಕ್ಷೆ ಮಾಡ್ಬೋದಾಗಿತ್ತು ಅಂದ್ಕೊಂಡಿದ್ವಿ. ಅದೇ ರೀತಿ ಮಾಹಿತಿ ಕೂಡ ಬಂದಿತ್ತು. ಆದರೆ 21ನೇ ತಾರೀಕು ಆಗ್ತಾ ಇಲ್ಲ, ಇನ್ನೂ 25ರವರೆಗೆ ಬರ್ಬೋದು ಅಂತ ನಾವು CSLನವ್ರಿಗೆ ಮಾಹಿತಿಯನ್ನು ಪಡೆದಾಗ ಅವರು ಈ ತಿಂಗಳ ಕೊನೆಗೆ ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಪ್ರಕಾರ ಇದು ಟ್ಯಾಕ್ಟಿಕಲ್ ಡಿಲೇ ಅಂತಂದರೆ ಬೇಕಂತಲೇ ಸ್ವಲ್ಪ ಏನು ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. ಯಾಕೆ ಟ್ಯಾಕ್ಟಿಕಲ್ ಡಿಲೇ ಮಾಡ್ತಾರೆ ಅಂತಂದರೆ ಇದಕ್ಕೆ ಕಾರಣಗಳು ಸಾಕಷ್ಟಿದೆ. ಅದನ್ನು ಹೇಳುವ ಮೊದಲು ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನೋಡಿ. ಸೊಲೊಮನ್ ದ್ವೀಪ ಅಂತ ಇದೆ. ಸೊಲೊಮನ್ ದ್ವೀಪದಲ್ಲಿ ಅಲ್ಲಿರುವಂಥ ಕಾಡು ಜನರು ಅವರಿಗೆ ಏನಾದರೂ ಉಳುಮೆ ಭೂಮಿ ಬೇಕಾದರೆ ಅಥವಾ ಮನೆ ಕಟ್ಟೋದಕ್ಕೆ ಭೂಮಿ ಬೇಕಾದರೆ ಅಲ್ಲಿ ಇರುವಂಥ ಕಾಡಿನಲ್ಲಿ ಅಲ್ಲಿರುವಂಥ ಮರಗಳನ್ನು, ತಾವು ಅಂದ್ಕೊಂಡಿರೋ ಭೂಮಿಯಲ್ಲಿರುವಂಥ ಮರಗಳನ್ನು ಕೆಡಬೇಕಂದ್ರೆ ಅವ್ರು ಕೊಡಲಿ, ಅದನ್ನು ಯಾವುದನ್ನು ತಗೊಂಡು ಹೋಗೋಲ್ಲ ಅಂತೆ. ಬದಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಅಲ್ಲಿರುವಂತಹ ಅವರ ಜನರೆಲ್ಲ ಕೂಡಿ ಆ ಮರದ ಹತ್ರ ಹೋಗಿ ಒಂದು ಕಾರ್ಯಕ್ರಮ ಮಾಡಿ ಆ ಮರಗಳಿಗೆ ಬಾಯಿ ತುಂಬ ಬೈದು ಬರ್ತಾರಂತ. ಆ ಮೂಲಕ ಅವ್ರು ಬೈದ ಕೆಲವೇ ದಿನಗಳಲ್ಲಿ ಆ ಮರ ಕೆಳಗಡೆ ಅಲ್ಲಿರುವಂಥ ಮರಗಳು ಕೆಳಗಡೆ ಬೀಳುತ್ತೆ ಅಂತ ಹೇಳ್ತಾರೆ. ಇದನ್ನು ವೈಜ್ಞಾನಿಕವಾಗಿ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ, ಆದರೂ ಇದೊಂದು ಪ್ರತೀತಿ ಇದೆ ಅಂತ ಹೇಳ್ತಾರೆ. ಇದಕ್ಕೂ ನಾನು ಹೇಳ್ತಿರೋ ವಿಚಾರಕ್ಕೂ ಏನಪ್ಪ ಅಂತಂದರೆ ಇದೇ ರೀತಿ ಇಲ್ಲ, ನಿಮಗೆ ನೇರವಾಗಿ ನಾವು ತೊಗೊಳಕ್ಕಾಗಲ್ಲ, ಆ ರೀತಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಲಾರ್ದ ಹಾಗೆ, ಅಂದರೆ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಈ ಬಾರಿ ಅವಕಾಶವನ್ನು ನೀಡೋದು. ಇನ್ನು ಉಳಿದಂಥ ಅಭ್ಯರ್ಥಿಗಳ ಅವಕಾಶ ಈಗ ನೀಡೋಕ್ಕಾಗ್ತಾ ಇಲ್ಲ. ನೋಟಿಫಿಕೇಷನ್ನಿಂದ ಏನಾಗಿದೆ, ನಾವು ಲಾಸ್ಟ್ ಟೈಮ್ ಮಾಡಿದ ನೋಟಿಫಿಕೇಷನ್ ಈ ಟೈಮ್ ಮಾಡಿದ ನೋಟಿಫಿಕೇಷನ್ ಸೇಮ್ ಇದೆ, ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಕು. ಅದನ್ನು ಹೇಳೋದಕ್ಕೆ ವಾಯ್ಸ್ ಔಟ್ ಮಾಡೋದಕ್ಕೆ ಭಾಳಷ್ಟು ಅಲ್ಲಿ CSLನವರಿಗೆ ಅದು ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದರ ಅರ್ಥ ಏನು ಅಂತಂದರೆ ಈಗ ಏನು ಪರೀಕ್ಷಾ ನಡೀತಾ ಇದೆಯಲ್ಲ, ಅದು ಈ ಪರೀಕ್ಷೆಯಲ್ಲಿ ನೇಮಕಾತಿಗೆ ಯಾರಿಗೆ ಮಾಡಲಾಗುತ್ತೆ ಅಂದರೆ ಯಾರಿಗೆ ಅಂತಂದರೆ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳಿಗೆ ಮಾಡ್ತಾರೆ ಅನ್ನೋವಂಥ ಒಂದು ಸಣ್ಣ ಭಯ ನನ್ನನ್ನು ಕಾಡ್ತಾ ಇದೆ. ರೆಡ್ಯೂಸ್ ಮಾಡೋದಕ್ಕೆ ಅವ್ರು ಹೋಗೋಲ್ಲ ಅನ್ನೋವಂಥ ಒಂದು ಭಾವ ಕಾಡ್ತಾ ಇದೆ. ಈ ಕಾರಣ ಏನು ಅಂತಂದರೆ ನೋಡಿ, ಈ ತಿಂಗಳ ಕೊನೆಯವರೆಗೂ ಕೂಡ ರಿಸಲ್ಟನ್ನು ತೆಗೆದುಕೊಂಡು ಹೋದರೆ ಎಲಿಜಿಬಲ್ ಆದವರಿಗೆ ಫಸ್ಟ್ ಲಿಸ್ಟನ್ನು ಔಟ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆನಂತರ ಇನ್ನು ಉಳಿದವರಿಗೆ ಅವ್ರು ಯಾವುದೇ ಆಶ್ವಾಸನೆಯನ್ನು ಕೊಡೋದಿಲ್ಲ. ಬದಲಾಗಿ ಎಲೆಕ್ಷನ್ ಈ ನಡುವೆ ಅನೌನ್ಸ್ ಆಗುತ್ತೆ. ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಅಲ್ಲಿದ್ದ ಒಂದು ತಿಂಗಳು ಯಾವುದೇ ಪ್ರಕ್ರಿಯೆ ನಡೆಯೋದಿಲ್ಲ. ಇದ್ರ ಮೂಲಕ ಏನಾಗುತ್ತೆ, ಭಾಳಷ್ಟು ಜನ ಏನು ಆಸೆ ಇಟ್ಕೊಂಡಿದ್ರಲ್ಲ, ಅವರು ಆಸೆಗಳು ಹಾಗೆ ಕಮ್ಮರಿ ಹೋಗುತ್ತೆ. ಆನಂತರ ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ ಅಂದ್ಕೊಂಡು ರಿಸಲ್ಟನ್ನು ಡಿಲೇ ಮಾಡ್ತಾ ಇದ್ದಾರೆ. 1:2 ಲಿಸ್ಟನ್ನು ಬಿಡೋದಕ್ಕೆ ಡಿಲೇ ಆಗ್ತಾ ಇದೆ. ನಂತರ ಈ ನಡುವೆ ಅವರ ಅಬ್ಜೆಕ್ಷನ್ ತೊಗೊಳ್ತಾರೆ 1:2 ಲಿಸ್ಟ್ ಬಿಟ್ಟ ನಂತರ ಎಲಿಜಿಬಲ್ ಆದವರಿಗೆ. ಆ ನಂತರ ಮುಂದಿನ ಯಾವ ರೀತಿ ನಡೆಯುತ್ತೆ ಅದು ಆ ಪ್ರಕ್ರಿಯೆ ನಡೆಯುತ್ತಾರೆ. ಜನವರಿ ಅಥವಾ ಡಿಸೆಂಬರ್ ಕೊನೆ ಹೊತ್ತಿಗೆ ಆರ್ಡ್ರನ್ನ ಕೊಡ್ತಾರೆ. ಅಂದರೆ 1:2 ನಂತರ 1:1 ಪ್ರಾವಿಷನಲ್ ಬಿಡ್ತಾರೆ. ವೆರಿಫಿಕೇಷನ್ ಆಗುತ್ತೆ ಫಸ್ಟ್ 1:2 ನಂತರ, ಆನಂತರ ವೆರಿಫಿಕೇಷನ್ ಆನಂತರ ಪ್ರಾವಿಷನಲ್ ಬಿಡ್ತಾರೆ, ಆನಂತರ ಫೈನಲ್ ಬಿಡ್ತಾರೆ. ಈ ಮೂಲಕ ಈ ಪ್ರಕ್ರಿಯೆ ಕಳೆದ ಬಾರಿ ಆದ ಹಾಗೆ ಆಗುತ್ತೆ. ಸುಮಾರು ಒಂದು 300 ಅಭ್ಯರ್ಥಿಗಳು ವಿಜ್ಞಾನ ಅಭ್ಯರ್ಥಿಗಳು, ಒಂದು 900ರಿಂದ 1200 ಇಂಗ್ಲೀಷ್ ಅಭ್ಯರ್ಥಿಗಳು, ಒಂದು 900 ಯಾವ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ಅಭ್ಯರ್ಥಿಗಳು. ಈಗ ಇವ್ರಿಗೆ ಆಗೋದ್ರ ಮೂಲಕ ಈ ನೇಮಕಾತಿ ಆಗೋದು ಒಟ್ಟಾರೆ ಹೆಚ್ಚು ಕಮ್ಮಿ 2700. ಲಾಸ್ಟ್ ಕಳೆದ ಬಾರಿ 3500ಕ್ಕೂ ಹೆಚ್ಚು ಪೋಸ್ಟ್ಗಳಾಗಿತ್ತು ಔಟ್ ಆಫ್ 10,000. ಈ ಸರಿ ಔಟ್ ಆಫ್ 10,000 ಒಂದು 2,500 ಅಭ್ಯರ್ಥಿಗಳಿಗೆ ಒಂದು ಜಾಬ್ ಆಗ್ಬೋದು. ಅದಕ್ಕೋಸ್ಕರನೇ ಇದನ್ನು ಅಲ್ಲಿವರೆಗೆ ಮೂವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಪ್ರಕ್ರಿಯೆಗೆ ಇಷ್ಟಕ್ಕೆ ಸೀಮಿತ ಆಗುತ್ತೆ ಅನ್ನೋ ಒಂದು ಸಣ್ಣ ಭಯ ನನಗೆ ಕಾಡ್ತಾ ಇದೆ. ನಾವು ಕೂಡ ರೆಡ್ಯೂಸ್ ಅಂತ ಹೇಳಿದ್ವಿ ಅಲ್ಲಿಂದ ಬಂದಂಥ ಮೂಲಗಳ ಪ್ರಕಾರ. ಆದರೆ ಈಗ ಅವ್ರು ಮಾಡ್ತಿರುವಂಥ ಟ್ಯಾಕ್ಟಿಕಲ್ ಡಿಲೇ ನನಗೆ ಇಷ್ಟು ವರ್ಷಗಳ ಅನುಭವದ ನಂತರ ಈ ರೀತಿ ಅನಿಸುತ್ತೆ. ಹಾಗಾಗಿ ಇದು ನನ್ನ ಭಯಾಗೆ ಉಳಿಲಿ, ಅದು ನಿಜ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ 10,000 ಅಭ್ಯರ್ಥಿಗಳು ನೇಮಕಾತಿ ಆಗಲಿ ಅನ್ನೋವಂಥ ಆಸೆ ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಅದು ಆಸೆನೇ ಆಗಲಿ ಅಂತ.
ಹಾಗಾಗಿ ಯಾರು ನಿರಾಶರಾಗೋ ಅಗತ್ಯ ಇಲ್ಲ. ನಿರಾಶರಾಗಬಾರ್ದು ಅನ್ನೋದಕ್ಕೆ ನಾನು ಒಂದು ಮಾತನ್ನು ಹೇಳಬೇಕಂದ್ರೆ, ಒಬ್ಬ ರಾಜ ತನ್ನ ಸಾಮ್ರಾಜ್ಯದಲ್ಲಿ ಯಾವ ವ್ಯಕ್ತಿ ನಿಜವಾಗ್ಲೂ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ರಸ್ತೆಯಲ್ಲಿ ಒಂದು ಬಂಡಿನ ಎತ್ತಿಡ್ತಾನೆ. ಅದೇ ದಾರಿಯಲ್ಲಿ ಬಂದಂಥ ಸಾಕಷ್ಟು ಜನರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ವರ್ತಕರು ಆ ಬಂಡೆ ರಸ್ತೆಯಲ್ಲಿ ಇರೋದನ್ನು ನೋಡಿ ಅವ್ರೇನು ಹೇಳ್ತಾರೆ, ಈ ಬಂಡೆ ಇಲ್ಲಿ ಇರಬಾರ್ದಾಗಿತ್ತು, ಇದು ರಾಜ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ. ಮುಂದೆ ಹೋಗ್ತಾರೆ. ಆದರೆ ಒಬ್ಬ ಬಡ ರೈತ ಏನು ಮಾಡ್ತಾನೆ, ತುಂಬ ತನ್ನ ತಲೆ ಮೇಲೆ ಭಾರವನ್ನು ಕೆಳಗಡೆ ಇಳಿಸಿ ಆ ಬಂಡೆಯನ್ನು ಸರಿಸ್ತಾನೆ. ಬಂಡೆಯನ್ನು ಸರಿಸಿದಾಗ ಅದರ ಕೆಳಗಡೆ ಅವನಿಗೆ ಗೊತ್ತಾಗುತ್ತೆ ಬಂಗಾರದ ನಾಣ್ಯ ಮತ್ತು ಒಂದು ಚಿಟ್ಟಿ ಇರುತ್ತೆ. ಆವಾಗ ರಾಜ ಏನು ಹೇಳ್ತಾನೆ, ಈ ಬಂಡೆಯನ್ನು ಕಷ್ಟಪಟ್ಟು ಯಾರು ಸರಿಸಿದ್ದಾರೆ ಅವ್ರಿಗೋಸ್ಕರ ಇದು ಬಂಗಾರ ಇರೋದು, ಅದು ಅವರು ತಗೋಬೋದು ಅಂತ. ಇದರ ಏನಪ್ಪ ಅಂದರೆ, ನಮ್ಮ ಕಷ್ಟಗಳು ಅಥವಾ ಒಂದು ಬಂಡೆ ನಮ್ಮ ಜೀವನದಲ್ಲಿ ಯಾಕೆ ಬರುತ್ತೆ ಅಂತಂದರೆ, ನಮ್ಮ ತೊಂದರೆಗಳನ್ನು ಆ ತೊಂದರೆಗಳನ್ನು ಅದು ತಂದೊಡ್ಡಿದ್ರು ಕೂಡ ಆ ತೊಂದರೆಗಳನ್ನು ನಿವಾರಿಸ್ಕೊಂಡಾಗ ನಮಗೆ ಅಲ್ಲೊಂದು ಒಳ್ಳೆಯದಂಥ ಪ್ರಾಪ್ತಿ ಸಿಗುತ್ತೆ, ಒಳ್ಳೆ ವಿಚಾರ ಸಿಗುತ್ತೆ. ಹಾಗೆ ನೀವು ಕೂಡ ಈ ನೇಮಕಾತಿಯಲ್ಲಿ ಆಗಿಲ್ಲ ಅಂದರೆ ಮುಂದಿನ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತಯಾರಿನ ಮಾಡಿ. ಅದಕ್ಕೋಸ್ಕರ ನಾನು ತಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಏನು ಹೆಲ್ಪ್ ಮಾಡ್ತೀವಿ ಅಂದರೆ, ಪ್ರತಿನಿತ್ಯ ನಾವು ಏನು ಮಾಡ್ತೀವಿ ಅಂದರೆ, ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ, ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ನಾವು ಏನು ಮಾಡ್ತೀವಿ ಮಾಡ್ತಾ ಹೋಗ್ತೀವಿ. ಅದಕ್ಕೆ ತಯಾರಿ ಮಾಡಿ. ಅನಂತರ ನೋಟಿಫಿಕೇಷನ್ ಆದ ನಂತರ ಮತ್ತೊಮ್ಮೆ ಮುಂದಿನ ತರಗತಿಗಳಿಗೆ ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ನೋಟಿಫಿಕೇಷನ್ ಆಗೋವರೆಗೂ ತಯಾರಿಯನ್ನು ಮಾಡಿ. ಹಾಗೆ TETಗೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡಿ. ಮುಂದೆ ಹೈಸ್ಕೂಲ್ CET ಕಾಲಾಗುತ್ತೆ, ಅದಕ್ಕೂ ಕೂಡ ತಯಾರಿ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಅನ್ಯಥಾ ಭಾವಿಸ್ಬೇಡಿ. ಇದು ನನಗೆ ನನ್ನ ಸ್ವಂತ ಅಭಿಪ್ರಾಯ, ಅಂದರೆ ಈ ರೀತಿ ಆಗಲಿದೆ ಅಂತ. ಇದು ಅಭಿಪ್ರಾಯವಾಗಿಯೇ ಉಳಿಲಿ, ಸತ್ಯ ಆಗಬಾರ್ದು ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಂದರೆ 10,000 ಅಭ್ಯರ್ಥಿಗಳು ಸಾಕಷ್ಟು ಆಶೋತ್ತರಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ. ತಾವು ಅಭ್ಯಾಸ ಮಾಡಿ ಏನೆಲ್ಲ ಪ್ರಯತ್ನ ಮಾಡಿ B.Ed, BSc, B.Ed, BA, B.Edನ ಕಂಪ್ಲೀಟ್ ಮಾಡಿರ್ತಾರೆ. ಪ್ರೈವೇಟ್ ಶಾಲೆಯಲ್ಲಿ ಹೋದಾಗ ಅವರಿಗೆ ಕಡಿಮೆ ಸಂಬಳ ಸಿಗ್ತಾ ಇರುತ್ತೆ. ಆ ಕಡಿಮೆ ಸಂಬಳದಲ್ಲಿ ಅವರ ಆಶೋತ್ತರಗಳು ಬಗೆಹರಿತಾ ಇರಲ್ಲ. ಅವರಿಗೆ ಈ ನೌಕರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವರಿಗೆ ಈ ಜಾಬ್ ಆಗೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈ ಸರ್ಕಾರ ಹಾಕ್ಕೊಂಡಿರುವಂಥ ಈ ಇತಿಮಿತಿಯಲ್ಲಿ ಅದು ಈಡೇರಲಾರದು. ಹಾಗಾಗಿ ಮುಂದಿನ ಪರೀಕ್ಷಾ ತಯಾರಿನ ಮಾಡಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾವು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೂ ಒತ್ತಾಯ ಮಾಡೋದಿಲ್ಲ. ಹಾಗೆಯೇ ಈ ವಿಡಿಯೋ ಲೈಕ್ ಮಾಡಿ ಅಂತಲೂ ಹೇಳೋದಿಲ್ಲ. ನಿಮಗೆ ಬೇಸರ ಇದೆ ಅಂತಂದರೆ ದಯವಿಟ್ಟು ಇದಕ್ಕೆ ಡಿಸ್ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋಕ್ಕೆ ಡಿಸ್ಲೈಕ್ ಮಾಡಿ. ಯಾಕಂತಂದರೆ ನಿಮ್ಮ ಬೇಸರವನ್ನು ತೋರಿಸೋದಕ್ಕೆ ಯಾರಾದರೂ ಬೇಕೇ ಬೇಕು. ಅದು ನಾನೇ ಆಗಲಿ ಸ್ನೇಹಿತರೆ. ಕೆಲವೊಮ್ಮೆ ನಿಮ್ಮ ಗೆಲುವನ್ನು ಹಂಚ್ಕೊಂಡಿದ್ದೀನಿ. ಸಾಕಷ್ಟು 2017ರಲ್ಲಿ ನಾವು ಆನ್ಲೈನ್ ಇಂಗ್ಲೀಷ್ ಗುರು ಮೇಲೆ ಇಂಗ್ಲೀಷ್ ಟೀಚರ್ಸಿಗೋಸ್ಕರ ನಾವು ತಯಾರಿಯನ್ನು ಮಾಡಿದಾಗ ಸಾಕಷ್ಟು ಸಾವಿರಾರು ಜನ ಟೀಚರ್ಸ್ ನೇಮಕಾತಿಯನ್ನು ಹೊಂದಿದ್ರು. ಹಾಗೆ ಈ ಸರಿ ಸೋಷಿಯಲ್ ಮತ್ತು ಇಂಗ್ಲೀಷ್ ಅಭ್ಯರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗಿದೆ. ಸೈನ್ಸ್ ಅಭ್ಯರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗೋಕ್ಕೋಸ್ಕರ ನಾನು ಟೀಚರ್ಸನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಬುದ್ಧಿವಂತ ಟೀಚರ್ಸನ್ನು ಅವ್ರ ಮೂಲಕ ತರಗತಿಗಳನ್ನು ಆರಂಭಿಸ್ತೀವಿ. ಮುಂದಿನ ವಾರದಲ್ಲಿ ತರಗತಿಗಳನ್ನು ಆರಂಭಿಸ್ತೀವಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ, ರಾಮನ್ ಟ್ಯೂಟೋರಿಯಲ್ಸ್ ಮೇಲೆ, ಆನ್ಲೈನ್ ಇಂಗ್ಲೀಷ್ ಗುರು ಮೇಲೆ. ಆದರೆ ಈಗಿರೋ ಭಯ ನನ್ನನ್ನು ನಿಮಗೆ ಈ ಮಾತನ್ನು ಹೇಳೋದಕ್ಕೆ ಪ್ರೇರಣೆ ಮಾಡ್ತು. ಕಟು ಸಾಹಿತ್ಯ ಹೇಳೋದಕ್ಕೂ ಕೂಡ ಧೈರ್ಯ ಬೇಕಂತೆ. ನಾನು ಒಂದು ಕಟು ಸತ್ಯವನ್ನು ಹೇಳ್ತಾ ಇದ್ದೀನಿ. ಕೆಲವರಿಗೆ ಇದು ಇಷ್ಟ ಆಗದೇ ಇರ್ಬೋದು. ನನಗೆ ಪ್ರಶ್ನೆಯೂ ಕೂಡ ಕೇಳ್ಬೋದು, ಸರ್ ಇಷ್ಟು ದಿನ ಹೇಳಿದ್ರಲ್ಲ, ಇಷ್ಟು ದಿನ ಬಂದ ಮಾಹಿತಿಗಳನ್ನು ಹೇಳ್ತಾ ಇದ್ದೆ, ಆದರೆ ಈಗ ನಡೀತಾ ಇರೋಂಥ ಈ ಪ್ರಕ್ರಿಯೆ ನಮಗೇನು ಮಾಡ್ತಾ ಇದೆ, ನಮ್ಮನ್ನು ಧೃತಿಗೆಡುವ ಹಾಗೆ ಮಾಡ್ತಾ ಇದೆ. ಹಾಗೆಯೇ ನಾನು ಇದು ಮಾಹಿತಿನ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ವಿಷವನ್ನು ನಿಧಾನವಾಗಿ ಕೊಡಲಾಗುತ್ತೆ. ಯಾಕೆ ಅಂತಂದರೆ ನಿಧಾನವಾಗಿ ಕೊಟ್ಟಾಗ ಅದು ಕುಡಿದಂಥ ವ್ಯಕ್ತಿಗೆ ಅದು ಒಂದೇ ಟೈಮ್ ಸಡನ್ನಾಗಿ ಹತ್ತಲ್ಲ. ಹಾಗಾಗಿ ಇದು ಕೂಡ ಹಾಗೆಯೇ ಸ್ಲೋ ಪ್ರೊಸೆಸ್ ನಡೀತಾ ಇದೆ. ಕಾರಣ ಅಂತಂದರೆ ಇದು ಟ್ಯಾಕ್ಟಿಕಲ್ ಡಿಲೇ ಅಂತ ಹೇಳ್ತಾ ಇದ್ದೀನಿ. ಸಾಕಷ್ಟು ಅಭ್ಯರ್ಥಿಗಳೇ ಇದನ್ನು ನಿರಾಶೆ ಆಗ್ಬೋದು. ಆದರೆ ನಿಮ್ಮ ತಂದೆ ತಾಯಿಗಳಿದ್ದಾರೆ, ಅವರು ಹಾಗೆ ನಿಮ್ಮ ಕುಟುಂಬ ಇದೆ, ಅವರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಮುಂದಿನ ಎಕ್ಸಾಮ್ಗಳಿಗೆ ತಯಾರಾಗಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಸ್ನೇಹಿತರೆ. ಇಲ್ಲದೇ ಇದ್ದರೆ, ಆ ರೀತಿ ಆಗದೇ ಇದ್ದರೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗಬೇಕಾಯಿತು ಅಥವಾ ನಾಳೆ ರಿಸಲ್ಟ್ ಅನೌನ್ಸ್ ಆಗಬೇಕಾಯಿತು. ಇದು ಟ್ಯಾಕ್ಟಿಕಲ್ ಡಿಲೇಯಿಂದ ಮುಂದೆ ಹೋಗುತ್ತೆ. ಫಸ್ಟ್ ಎಲಿಜಿಬಲ್ ಆದವರಿಗೆ ಲಿಸ್ಟನ್ನು ಬಿಡ್ತಾರೆ. ನಂತರ ಏನು ಮಾಡ್ತಾರೆ, ಈ ಪ್ರೊಸೆಸ್ಸು ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಅಂತ ನನಗೆ ಭಯ ಇದೆ. ರಿಲೀಸ್ ಆಗೋಲ್ಲ ಅನ್ನೋವಂಥ ಒಂದು ಭಯ, ಮತ್ತೊಂದು ಭಯ ಕೂಡ ಕಾಡ್ತಾ ಇದೆ. ಇದು ತುಂಬ ಬೇಸರಿಕೆ ಸಂಗತಿ. ಈ ವಿಚಾರ ನಾನು ಹೇಳಬಾರ್ದು ಅಂದ್ಕೊಂಡಿದ್ದೆ. ಹೇಳದೇ ಇದ್ದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾನಸಿಕವಾಗಿ ಕ್ಷೋಭೆ ಆಗುತ್ತೆ. ಹಾಗೆ ಆ ಕ್ಷೋಭೆಗೆ ನಾವು ಕಾರಣ ಆಗಬಾರ್ದು. ಇರಲಿ,
ತಾವು ಕಾಮೆಂಟನ್ನು ಕೂಡ ಮಾಡಿ. ಇದಕ್ಕೆ ನಾವು ಏನು ಮಾಡೋದಕ್ಕೆ ನನ್ನ ಹತ್ರ ಮಾತುಗಳಿಲ್ಲ ಸ್ನೇಹಿತರೆ. ನಿಮ್ಮ ಜೊತೆಗೆ ಮುಂದಿನ ತಯಾರಿಗೆ ಮಾತ್ರ ನಾವು ಇದ್ದೀವಿ. ಆದರೆ ಈಗ ಆಗಿದ್ದ ಅನ್ಯಾಯದಕ್ಕೆ ಆಗಲಿರೋ ಅನ್ಯಾಯಕ್ಕೆ ಇದು ಇನ್ನೂ ವಾರ 8 ದಿನದಲ್ಲಿ ನಿಮಗೆ ಅರಿವಿಗೆ ಬರ್ಬೋದು. ಈಗಲೇ ಆ ಮಾತನ್ನು ಹೇಳೋದಕ್ಕೆ ನಾನು ಕೂಡ ವಿಷಾದಿಸ್ತೀನಿ. ನಾನು ಏನೆಲ್ಲ ಮಾತು ಹೇಳಿದರೂ ನನಗೂ ಕೂಡ ಅದ್ರ ಬಗ್ಗೆ ಬೇಸರ ಇದೆ. ಯಾಕಂತಂದರೆ ತಮ್ಮ ಜೊತೆಗೆ ಪರೀಕ್ಷಾ ತಯಾರಿಗೆ ಜೊತೆಗೇ ಇದ್ವಿ. ಅವನು TETಯಿಂದ ಹಿಡಿದು ಈ ನೋಟಿಫಿಕೇಷನ್ ಆಗೋವರೆಗೂ, ಆನಂತರ ತರಗತಿಗಳು ನಡೆಸೋವರೆಗೂ, ಕೊನೆಯವ್ರ ರಿಸಲ್ಟ್ ಬಂದಾಗೂ ನಂತರ ಕೂಡ ನಾವು ನಿಮ್ಮ ಜೊತೆಗೆ ಇದ್ವಿ. ಮುಂದೆ ರಿಸಲ್ಟ್ ಬರ್ತಾ ಇದ್ದಾಗೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಸ್ನೇಹಿತರೆ. ದಟ್ಸ್ ಇಟ್. ನಾನು ಹೆಚ್ಚು ಹೇಳಲಾರೆ ಈ ವಿಚಾರದಲ್ಲಿ. ನನ್ನ ಮಾತುಗಳು ತಮಗೆ ಬೇಸರವನ್ನು ತರಿಸಿದ್ರೆ ದೇವರು ನಿಮಗೆ ಶಕ್ತಿಯನ್ನು ನೀಡಲಿ. ನಿಮಗೆ ಈ ನೋವನ್ನು ಭರಿಸೋದಕ್ಕೆ ನಾನು ಸಾಕಷ್ಟು ಅಭ್ಯರ್ಥಿ ಜೊತೆಗೆ ಮಾತಾಡಿದ್ದೇನೆ. ಅವರು ತುಂಬ ನೋವುಂಡು ಮಾತಾಡ್ತಿರ್ತಾರೆ. ಆ ನೋವುಗಳ ಭಾರ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಕೂಡ ಸ್ವಲ್ಪ ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ಇದ್ರ ಹಿಂದ್ಗಡೆ ಯಾವುದೇ ಬೇರೆ ವಿಚಾರಗಳಿಲ್ಲ. ಈ ರೀತಿ ಇರ್ಬೋದು ಸನ್ನಿವೇಶ, ಅದಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಅನ್ನೋದನ್ನು ನಾನು ತಮಗೆ ಎಚ್ಚರಿಸ್ತಾ ಇದ್ದೀನಿ ಸ್ನೇಹಿತರೆ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.